ಅಲ್ಲ ನೋಡು ಮತ್ತೆ ಈ ಒಟ್ಟಿಯ ನಮ್ ಕೇರಿ ಐಕಳುಗಳೇನಾದ್ರು ನೋಡ್ಬಿಟ್ರೆ ಬೂತ್ ಬಂಗ್ಲೆ ಅಂತ ಎದುರ್ಕೊಂಡು ಚಡ್ಡಿನಾಗೆ ಮಾಡ್ಕೊಂಡ್ಬಿಡ್ತಾವೆ. ಯಾವನ ನೀನು? ನಿಧಾನಕ್ಕೆ ಮಾತಾಡಯ್ಯ. ನಾನ್ ನಂಜಪ್ಪ. ನೀನ್ ನಂಜಪ್ಪ ಆದ್ರೆ ನನ್ನ ಹತ್ರ ಗುಂಜಕ್ಕಾಗಲ್ಲ. ನಿನ್ನ ಹತ್ರ ಗುಂಜಿದ್ರೆ ಒಂದು ನಯ ಪೈಸನು ಸಿಗಲ್ಲ ಅಂತ ಗೊತ್ತು. ದಂಡ್ ಪಿಂಡ್ ಅಂತ ಒಂದು. ನಾನು ದಂಡ್ ಪಿಂಡ್ ಅಂತ ನಿಂಗೂ ಗೊತ್ತಾಗೋಯ್ತಾ? ನನಗೇನು, ನಮ್ ಕೇರಿ ಐಕ್ಳಿಗೆಲ್ಲ ಗೊತ್ತು. ಸರಿ, ಇಲ್ಲಿ ಯಾರು ನೋಡಕ್ ಬಂದೆ? ಅಕ್ಕವ್ರ ಕರಿ. ಇಲ್ಲಿ 4 ಜನ ಅಕ್ಕವ್ರವ್ರೆ. ದೊಡ್ಡಕ್ಕವ್ರು, ಯಜಮಾನಕ್ಕವ್ರು, ಕೆಲಸದಕ್ಕವು, ಜುಟ್ಟಕ್ಕವ್ರು. 4 ಜನ ಇದ್ದಾರೆ. ನಿನ್ಗೆ ಯಾವ ಅಕ್ಕ ಬೇಕು ಅದೇಳು. ಈ ಮೈಕ ಕೈಯಲ್ಲಿ ಇಕ್ಕೊಂಬಿಟ್ಟು ಬಡವ್ರಿಗೆಲ್ಲ ಸಹಾಯ ಮಾಡ್ತೀನಿ ಬನ್ನಿ ಅಂತ ಕರಿತಾರಲ್ಲ, ಅವ್ರನ್ನ ಕರಿ. ಅವ್ರು ನನ್ನ ಜಾಜಿ ಅತ್ತಿಗೆ. ಹಾ, ಕರಿ ಮೆತ್ತಿಗೆ. ಜಾಜಿ ಅತ್ತಿಗೆ ಸಾಧಾರಣ. ನಾನೇ ಜಾಜಿ ಜಂಬಲ್ದಿನಿ. ಏನಾಗ್ಬೇಕಾಗಿತ್ತು? ನಾನು ನಂಜಪ್ಪ ಕುಂತಲಿಲ್ಲೇ ನಮಸ್ಕಾರ ಆಗ್ತೀವಿ. ಎಲ್ಲ ನೋಡಿದಿನಲ್ಲ. ಇದೇನ್ರವ, ನಮ್ ಕೇರಿಗೆ ಭಾಷಣ ಮಾಡಕ್ ಬಂದಾಗ 1 2 3 ಅಂತ ಮೈಕ್ ಚೆಕ್ ಮಾಡ್ಕೊಟ್ಟು ನಾನೇ ಅಲ್ವೇ. ನಿಮ್ ಭಾಷಣ ಕೇಳಕ್ಕಾಗ್ದೆ ನಮ್ ಕೇರಿ ಜನ ಓಡಕ್ತಾ ಇದ್ದಾಗ ನಿಮ್ ತಲೆ ಮೇಲೆ ಒಂದು ಪುಸ್ತಕ ನಾನೇ ಅಲ್ವೇ. ಕೊನೆ ಮಿನಿಟ್ ಕೈ ಕೊಟ್ಟೋಗ್ಬಿಟ್ರಿ. ಜಾಜಿ ಅದಕ್ಕೆ ನಮ್ಮ ಪಾವ್ಗೆ ಕೈ ಕೊಡ್ತಾರೆ, ನಿಮ್ಮನ್ ಬಿಟ್ಬಿಡ್ತಾರ? ನಂಜಪ್ಪ, ನಂಜಪ್ಪ, ಈ ಸಲ ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಅಂತಿದ್ದೀನಿ. ಅದಕ್ಕೆ ಹಳ್ಳಿಗೆ ಹೋಗಿ ವಿಸಿಟ್ ಮಾಡ್ಬೇಕು ಅಂತಿದ್ದೀನಿ. ನಮ್ಮ ರಾಜಕಾರಣಿಗಳ ಹತ್ರ ಗ್ರಾಮ ವಾಸ್ತವ ಮಾಡ್ಬೇಕು ಅಂತ ಇದ್ರೆ ಅಂದ್ರೆ ಕಂಡೋರ್ ಮನೆಯಲ್ಲ ರಾತ್ರಿ ಕಳೆದ್ಬಿಟ್ಟು ಬರೋದು. ಸಮಯ ಈ ರಾತ್ರಿಗಳನ್ನೆಲ್ಲ ಕಂಡೋರ್ ಮನೆ ಕಳೆದ್ಬಿಟ್ರೆ ಈ ಸಂಸಾರದ ಗತಿ ಏನ್ ಸಮಯ? ನೀನ್ ಯಾರೋ ಏನೋ ನನಗಂತೂ ಗೊತ್ತಿಲ್ಲಪ್ಪ. ನಮ್ಮ ಮನೆಯಲ್ಲಿ ನಡೀತಾ ಇರೋದು ಒಂದು ಸಂಸಾರ ಅಂತ ನಿನ್ಗೆ ಯಾರೋ ಹೇಳಿದ್ದು. ಹೆಂಡ್ರಾಗಿ ಇವ್ರ ಪಾಡಿಗೆ ಇವ್ರು ರಾತ್ರಿ ನಾ ಕಾಳಿತಾರೆ, ಗಂಡನ್ನಾಗಿ ನನ್ನ ಪಾಡಿಗೆ ನಾನು ರಾತ್ರಿ ನಾ ಕಾಳಿತೀನಿ. ಇದು ಒಂದು ಸಂಸಾರವೇ? ಆ ಮಾತನ್ನ ನಿಮ್ಮ ಬಾವಿ ಮುಖ್ಯಮಂತ್ರಿಗೆ ಹೇಳಿ ನೋಡಪ್ಪ. ಡೋಂಟ್ ಟಾಕ್ ಇನ್ ಮಿಡಲ್, ಪ್ಲೀಸ್ ಗೋ ಔಟ್. ಗೋ. ನಂಜಪ್ಪ, ನನ್ನಿಂದ ಏನಾಗ್ಬೇಕಾಗಿತ್ತು? ನೋಡ್ರವ್ವ, ಈ ಸರಿ ಎಲೆಕ್ಷನ್ ಆಗೆ ನಾನು ನಿಮ್ ಪರ ಕೆಲಸ ಮಾಡ್ತೀನಿ. ಅಷ್ಟೇ ಅಲ್ಲ, ನಮ್ ಕೇರಿ ಆಗಿರೋ ಓಟ್ನೆಲ್ಲ ನಿಮ್ಗೆ ಒತ್ತಿಸ್ತೀನಿ. ನಮ್ಮಿಂದ ನಿಮ್ಗೆ ಸಹಾಯ ಆಯ್ತದೆ ಅಂದ್ಮೇಕೆ ನೀವು ನಮ್ಗೆ ಸಹಾಯ ಮಾಡ್ಬೇಕಲ್ವ್ರ? ನಂಜಪ್ಪ, ನಮ್ಮ ಜಾಜಿ ಅತ್ತಿಗೇನು ಖಾಲಿ ಪಿಲಿ ರಾಜಕಾರಣಿ ಅನ್ಕೊಂಡ್ಬಿಟ್ಯಾ? ಅವ್ರು ಹೇಳೋದನ್ನೇ ಮಾಡೋದನ್ನೇ ಹೇಳೋದು. ಜಾಜಿ ಅದೇನು ಹೇಳಿ. ಹೇಳದ್ ನಾನು, ಕೇಳದ್ ಅವ್ರು. ಅದೇನು ಹೇಳು. ನೋಡ್ರವ್ವ, ನಾನೊಂದು ವ್ಯಾಪಾರ ಮಾಡ್ಬೇಕು ಅಂತ ಇವನಿ 1 ಲಕ್ಷ ಅಂತ ಕೊಟ್ರೆ ಈ ಬಡವ ವ್ಯಾಪಾರ ಮಾಡಿ ಬದುಕತ್ತಾನೆ. Just 1 lakh. Wait for a second, I'll come. ದಂಡ್ಪಿಂಡ, ನಾನು ಕೇಳಿದ್ದು ₹1 ₹2 ಅಲ್ಲ ತಾನೆ, ಲಕ್ಷಕ್ಕಲ್ಲ. ನಮ್ ಜಾಜಿ ಅತ್ತಿಗೆಗೆ ಲಕ್ಷ ಅಂದ್ರೆ ಲಕ್ಷ. ನಂಜಪ್ಪ, 1 lakh, 2 lakh. ಅಲ್ಲವಾ, ಏನವ ನಿನ್ ದಾರ ಅಂತಾನ? ನಾನು 1 ಕೇಳಿದ್ರೆ ನೀವು 2 ಕೊಟ್ಬಿಟ್ರಿ. ಅವಳವಳೆ ರಾಜೇಶ್ವರಿ, ನಿಮ್ಮಿಂದ ಕಲ್ತ್ಕೋಬೇಕು. ನಾನು ದುಡ್ಡು ಕೊಡು ಅಂತ ಕೇಳಕ್ ಹೋದ್ರೆ ಬಡವ್ರ ಪರ ನಾವು ಭಾಷಣ ಮಾಡ್ತೀವಿ ಹೊರತು ಸಹಾಯ ಮಾಡಕ್ಕಿಲ್ಲ ಅನ್ಬಿಟ್ಲು. ಆದ್ರೆ ನೀವು ಮಹಾಲಕ್ಷ್ಮಿ ಕಣವ. ಅವರೇ ಒಂದ್ ಕೆಲಸ ಮಾಡಿ, ಮುಂದಿನ ವರ್ಷ ಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ನಮ್ ಕೇರಿಗೆ ಬಂದ್ಬಿಟ್ಟು ಹಳ್ಳಿ ಕಟ್ಟೆ ಮೇಲೆ ಲಕ್ಷ್ಮಿ ತರ ಕೂತ್ಕೊಂಡ್ಬಿಡಿ. ಬರ್ತೀನಿ ಕಣವ. ಲೇ ದಂಡ್ಪಿಂಡ, ಹೆಣ್ಣೆಂಗಸರು ಇರೋ ಮನೆಯಾಗೆ ಈ ಮೋಟ್ ಚಡಿ ಹಾಕೊಂಡ್ಬಿಟ್ರೆ ಗಂಡಸು ಮರವಾದಿ ಕಡಿಮೆ ಆಗೋಯ್ತದಕ್ಕಲ್ಲ. ಒಂದ್ ಕೆಲಸ ಮಾಡು, ಈ ₹50 ಇಟ್ಕೊಂಡು ಇನ್ನೊಂದು ಚಡ್ಡಿ ತಗೊಂಡು ಟ್ಯಾಪ್ ಹಾಕಿಸ್ಕೊಂಡ್ಬಿಡು, ಪೈಜಾಮ ಆಗೋಯ್ತದೆ. ಜಾಜಿ ಜಂಬಲ್ದಿನಿ ಅವ್ರೆ, ಅವ್ನು ಯಾರು ಅಂತ ಗೊತ್ತಿಲ್ಲ, ಎತ್ತ ಅಂತ ಗೊತ್ತಿಲ್ಲ, ಅವನಿಗೆ ನಿಂತ ಜಾಗದಲ್ಲಿ ₹2 ಲಕ್ಷ ಕೊಟ್ಬಿಟ್ರಲ್ಲ. ಎಲ್ರಿ ಇತ್ತು ದುಡ್ಡು? ಹ್ಯಾಂಗರ್ಗೆ ನೇತ್ ಹಾಕಿದ ನಿಮ್ ಚಟ್ಟಿ ಜಬಲ್ ಎಷ್ಟಿತ್ತು? ಬರೋಬ್ಬರಿ ₹2 ಲಕ್ಷದ ಮೇಲೆ ₹30 ಇತ್ತು ಕಣ್ರೆ. ಆ ₹30 ಅಲ್ಲೇ ಇಟ್ಟಿದ್ದೀನಿ, ₹2 ಲಕ್ಷ ಅವನಿಗೆ ಕೊಟ್ಟಿದ್ದೀನಿ. ರಾಜೇಶ್ವರಿ ಅವರೇ, ಚುನಾವಣೆ ಹತ್ರ ಬರ್ತಾ ಇದೆ. ನೀವ್ ಈಗೇನಾದ್ರೂ ತಯಾರಿ ಮಾಡ್ಕೊಳ್ಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಆದ್ರೆ ಮಹಿಳಾ ಸಂಘದಲ್ಲಿ ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ ನೋಡಿ. ಮೊದಲು ನಾವು ಮಹಿಳಾ ಸಂಘದಲ್ಲಿ ಒಗ್ಗಟ್ಟಾಗಿರ್ಬೇಕು, ಆಗ್ಲೇ ಎಲ್ಲರಿಗೂ ಶಕ್ತಿ ಇರೋದು. ಏನಾದ್ರೂ ಒಳ್ಳೆ ಕೆಲಸ ಮಾಡದೆ ಇದ್ರೆ ಜನ ನಮಗೆ ಯಾಕ್ರಿ ಓಟ್ ಕೊಡ್ತಾರೆ? ನಮಸ್ಕಾರ ಕಣವು. ನೀನ್ ಅಂಜಪ್ಪ, ದುಡ್ಡು ಕೊಡಲ್ಲ ಹೋಗು ಅಂತ ಎಷ್ಟು ಸಲ ಹೇಳಿದ್ರು ಬಂದು ಗಿಂಚ್ತೀಯಲ್ಲ. ನಿನ್ನ ಹತ್ರ ಯಾರು ಗಿಂಚಕ್ ಬಂದಿದ್ದು? ಅವಳು ಮಹಾಲಕ್ಷ್ಮಿ. ಯಾರು? ಇಟ್ಟವನಲ್ಲ, ಎಡ್ಗೈ ಬಲ್ಗೈ, ಅವನ ಹೆಂಡ್ರು. ಜಾಜಿ ಜಂಬಲ್ದಿನಿನ ಆ ಯವ್ವ 1 ಲಕ್ಷ ಕೇಳಿದ್ದಕ್ಕೆ 2 ಲಕ್ಷ ಕೊಟ್ಟು ಈ ದುಡ್ಡು ಇಟ್ಕೊಂಡು ಏನ್ ಮಾಡ್ತೀಯಾ? ಉಪ್ಪು ಖಾರ ಹಾಕಿ ಅಂತ ನ್ಯಾಕ್ತೀನಿ. ನೀವ್ಯಾರು ಸಹಾಯ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡಲ್ಲ ಅನ್ಕೊಂಡ್ಬಿಟ್ರ? ವ್ಯಾಪಾರ ಮಾಡ್ತೀನಿ.
ಇಲ್ಲಿ ಕುತ್ಕೋ. ನಾನ್ ದುಡ್ಡು ಕೊಡಲ್ಲ ಅಂತ ನಿಂಗೆ ಯಾವಾಗ ಹೇಳದ್ನಪ್ಪ? ಒತ್ತಾರನೇ ಹೇಳ್ದಲ್ವ ಈ ಆಳ್ಬಾಯಲ್ಲಿ. ನೋಡು ನಂಜಪ್ಪ, ನಾನು ಸಹಾಯ ಮಾಡಲ್ಲ ಅಂತ ಹೇಳದ್ನ, ದುಡ್ಡು ಕೊಡಲ್ಲ ಅಂತ ಹೇಳದ್ನಪ್ಪ. ನೀನ್ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಬೆಳಿಗ್ಗೆನೇ ದುಡ್ಡು ಕೊಡ್ತಿದ್ದೆ. ನನ್ನ ಕಡೆಯಿಂದ 50,000 ರೂಪಾಯಿ. ನೋಡು, ಈ ಜಾಜಿ ದುಡ್ಡನ್ನ ಯಾವಾಗ ವಾಪಸ್ ಕೊಡು ಅಂತ ಹೇಳಿದಾಳೆ? ವ್ಯಾಪಾರ ಮಾಡಿ ಲಾಭ ಬಂದ್ಮ್ಯಾಕ್ ಕೊಡಿ ಅಂತ ಹೇಳವ್ರೆ. ಆದ್ರೆ ನಾನ್ ಕೊಟ್ಟಿರೋ 50,000ನ ನೀನ್ ಎಷ್ಟೇ ಲಾಭ ಬಂದ್ಮೇಲೂ ನನಗೆ ವಾಪಸ್ ಕೊಡ್ಬೇಡ. ಅದು ನಿನ್ನಿನ್ಗೆನೆ. ಓ, ಮನುಷ್ಯ ಬೆಳಿಬೇಕು ನಂಜಪ್ಪ, ಬೆಳಿಬೇಕು. ನೀನ್ ಈ ಲುಂಗಿನ ಕಿತ್ತಾಕಿ ಪ್ಯಾಂಟ್ ಹಾಕಿರೋದನ್ನ ನಾನು ನೋಡ್ಬೇಕು ನಂಜಪ್ಪ. ಈ ಟವಲ್ ಸುತ್ತಿರೋದನ್ನ ಬಿಸಾಕಿ ಟೋಪಿ ಹಾಕೊಳ್ಳೋದನ್ನ ನಾನು ನೋಡ್ಬೇಕು. ನೀನು ನಂಜಪ್ಪನಿಂದ ಮಿಸ್ಟರ್ ನಂಜ್ ಆಗ್ಬೇಕು. ಗುಡಿಸ್ಲನ್ನ ಬಿಟ್ಟಾಕಿ ಬಂಗ್ಲೆ ಕಟ್ಬೇಕು ನಂಜಪ್ಪ, ಬಂಗ್ಲೆನಾ. ಇಷ್ಟೆಲ್ಲ ನಾನು ಸಂಪಾದನೆ ಮಾಡ್ಬೇಕು ಅಂದ್ರೆ ಯಾವ ವ್ಯಾಪಾರ ಮಾಡ್ಬೇಕು? ಸಾರಾಯಿ ವ್ಯಾಪಾರ ಮಾಡು. ಅಲ್ಲ ಕಣವು, ಈ ಪಕ್ಷದವರು ಈಗಾಗ್ಲೇ ಸಾರಾಯಿ ನಿಷೇಧ ಅಂತ ಮಾಡೋರು, ಇನ್ನೆಲ್ಲಿ ವ್ಯಾಪಾರ ಮಾಡೋದು? ಅಯ್ಯೋ, ಸಾರಾಯಿ ಇಲ್ಲ ಅಂದ್ರೆ ಕಳ್ಬಟ್ಟಿ ವ್ಯಾಪಾರ ಮಾಡು. ಅದಕ್ಕೆ ಕಲರ್ ಮಿಕ್ಸ್ ಮಾಡ್ಬಿಟ್ಟು ಕಲರ್ ಜ್ಯೂಸ್ ಅಂತ ಮಾರು. ಅದು ಸಾರಾಯಿ ಅಂತ ಯಾರಿಗೆ ಗೊತ್ತಾಗತ್ತೆ? ನೋಡು ನಂಜಪ್ಪ, ಆ ಜಾಜಿ ನೀನ್ ವ್ಯಾಪಾರ ಮಾಡ್ಲಿ ಅಂತ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾಳೆ. ಅವಳಿಗೂ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಅವಳದೊಂದು ದೊಡ್ಡ ಫೋಟೋನ ನಿನ್ ಗಾಡಿ ಮುಂದೆ ಹಾಕ್ಸಿ ವ್ಯಾಪಾರ ಮಾಡು. ನಿನ್ ವ್ಯಾಪಾರ ಇನ್ನೂ ಜೋರಾಗಿ ನಡೆಯುತ್ತೆ. ನಾನ್ ಯಾವಾಗ್ಲೂ ಬಡವ್ರ ಪರಾನೇ ಅಂತ ನೀನ್ ಮರಿಬಾರ್ದು ನಂಜಪ್ಪ. ಬಿಡಕೋ, ನೀವು ಕೂಡ ಬೋ ಒಳ್ಳೆಯವರು. ನಮ್ ಏರಿಯಾದಾಗ 2,000 ಓಟ್ಗಳಿವೆ. 1,000 ನಿಮ್ಗೆ, 1,000 ಅವ್ರಿಗೆ. ಓಟ್ಗಳನ್ನ ಛೇ 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 ನಂಜಪ್ಪ, ಹಾಗೆಲ್ಲ ಓಟ್ಗಳನ್ನ ಹಂಚಬಾರ್ದು. ಆಗ ಯಾರಿಗೂ ಮೆಜಾರಿಟಿ ಬರಲ್ಲ, ಯಾರು ಉದ್ಧಾರ ಆಗಲ್ಲ. ಈ ಓಟ್ಗಳು ಹಂಚೋದ್ರೆ ಏನಾಯ್ತದವ? ಈಗ ನಮ್ಮಲ್ಲಿ 3 ಪಕ್ಷಗಳಿವೆ. ಅರ್ಥ ಆಯ್ತು. ಒಂದು ಇದು, ಒಂದು ಇದು, ಇನ್ನೊಂದು ಇದು. ಹೌದು. ಈಗ ಓಟ್ಗಳೆಲ್ಲ ಹಂಚೋಗ್ಬಿಟ್ರೆ ಯಾವ ಪಕ್ಷನೂ ಮೆಜಾರಿಟಿಗೆ ಬರಲ್ಲ, ಯಾರು ಉದ್ಧಾರ ಆಗಲ್ಲ. ಅದಕ್ಕೆ ಎಲ್ಲ ಓಟ್ಗಳನ್ನು ನನಗೆ ಹಾಕ್ಸ್ಬಿಡಪ್ಪ. ಯಾಕವ 2,001 ಓಟ್ನೆ ಹಾಕ್ಸ್ಬಿಡ್ತೀನಿ ಬಿಡು. ಈಗ ತಾನೇ 2,000 ಓಟು ಅಂದೆ, ಇನ್ನು 1 ಓಟ್ ಎಲ್ಲಿಂದ ಬಂತು? ನಮ್ ಏರಿಯಾದಾಗ ಒಬ್ಳು ಈಗ್ಲೂ ಆಗ್ಲೂ ಹೆರಂಗವಳೆ. ಆ ಮಗಿನ ಒಟ್ಟು ನಿಮ್ಗೆ ಹಾಕ್ಸ್ಬಿಡ್ತೀನಿ ಬಿಡಿ. ಜ್ಯೂಸ್ ರೀ, ಜ್ಯೂಸ್ ಜ್ಯೂಸ್, ಕಲರ್ ಜ್ಯೂಸ್ ರೀ, ಕಲರ್ 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 ಜ್ಯೂಸ್ ರೀ, ಕಲರ್ ಜ್ಯೂಸ್ ಕಲರ್ ಜ್ಯೂಸ್. ಇವತ್ತಿದ್ದ ನಾಳೆ ಇಲ್ಲ, ನಾಳೆ ಇದ್ದಿದ್ದು ನಾಡ್ದಿಲ್ಲ. ಇವತ್ತೇ ಕುಡೀರಿ, ಇವತ್ತೇ ಮಜಾ ಮಾಡಿ. ಜ್ಯೂಸ್ ರೀ, ಜ್ಯೂಸ್, ಕಲರ್ ಕಲರ್ ಜ್ಯೂಸ್ ರೀ. ನಂಜಮ್ಮಣ್ಣ, ಕಲರ್ ಜ್ಯೂಸ್ ಬಹಳ ಚಂದಾಗಿದೆ. ಎಷ್ಟು ಪ್ಯಾಕೆಟ್? ಯೋ, ಬೆಳಿಗ್ಗೆ ತಾನೇ ಕುಡ್ಕೊಂಡು ಹೋದಲ್ಲಯ್ಯ. 50 ರೂಪಾಯಿ ಅಷ್ಟೇ. 50 ರೂಪಾಯಿ ಅಷ್ಟೇ ಅಲ್ಲ? ಸರಿ, ಇನ್ನೊಂದು ಕೊಡು ಕಲರ್ ಜ್ಯೂಸ್. ನಂಜಮ್ಮಣ್ಣ, ಏನಾದ್ರೂ ಹೇಳು, ಕಲರ್ ಜ್ಯೂಸ್ ಮಾತ್ರ ಸಕ್ಕತ್ತಾಗಿದೆ. ಈ ಅಮ್ಮನಿಂದ ನಮಗೆಲ್ಲ ಬಹಳ ಒಳ್ಳೇದಾಗಿದೆ. ಇವ್ರೇ ಕಣೋ ದುಡ್ಡು ಕೊಟ್ಟು ಬಂಡವಾಳ ಹಾಕ್ಸಿ ವ್ಯಾಪಾರ ಮಾಡಿಸ್ತಾ ಇರೋದು. ನಮ್ ಕಡೆ ಕಣವ, ನಿನ್ನಂತವ್ರು ಇರೋದ್ರಿಂದ ನಾವು ಚಂದಾಗಿದ್ದೀವಿ. ಆಯುಷ್ಮಾನ್ ಭವ. ನೋಡಿದ್ಯಾ ನಿಮ್ ಮತ್ಗೆ ಮಾನ ಮರ್ಯಾದೆ ರಸ್ತೆನಲ್ಲಿ ಹೇಗ್ ಹರಾಜಾಗ್ತಾ ಇದೆ ಅಂತ? ಇಂಥದಕ್ಕೆಲ್ಲ ಅವ್ರ ಯಾಕೆ ದುಡ್ಡು ಕೊಡಕ್ ಹೋದ್ರು ಅಂತ ಜನರಿಗೆ ಬಣ್ಣ ಜ್ಯೂಸು ಅನ್ನೋ ನೆಪದಲ್ಲಿ ಹೆಂಡ ಸರಾಯಿ ಕುಡ್ಸೋದಕ್ಕೆ. ಯಾವ್ದಕ್ ಸಹಾಯ ಮಾಡ್ಬೇಕು, ಯಾವ್ದಕ್ ಸಹಾಯ ಮಾಡಬಾರ್ದು ಅನ್ನೋದೇ ನಿಮ್ ಮತ್ಗೆ ಗೊತ್ತಾಗಲ್ವಲ್ಲೇ. ನಡಿ ಈಗ್ಲೇ ಮನೆಗೆ ಹೋಗಿ ಅದಕ್ಕೆ ಚೆನ್ನಾಗಿ ದಬಾಯಿಸೋಣ. ಜಾಜಿ ಅದಕ್ಕೆ, ಜಾಜಿ ಅದಕ್ಕೆ ಏನೇ ಹೇಳೋದು ವೇದ, ತಿನ್ನೋದು ಬದನೆಕಾಯಿ. ಒಗಟೊಟ್ಟಾಗಿ ಯಾಕೆ ಹೇಳ್ತೀಯ? ಅದೇನಾಯ್ತು ಅಂತ ಸರಿಯಾಗಿ ಹೇಳು. ಏನ್ ಹೇಳೋದಂತೆ, ಗಂಡುಗಲಿ ವಂಶದ ಸೊಸೆ ಸಾರಾಯಿ ವ್ಯಾಪಾರಕ್ಕೆ ಕುಮ್ಮಕ್ ಕೊಡ್ತಾ ಇದಾರೆ. ಹೌದೇನಮ್ಮ? ಸ್ವಲ್ಪ ಏನೇನೋ ತಿಳಿದೆ ಮಾತಾಡ್ಬೇಡ. ಸಾರಾಯಿ ವ್ಯಾಪಾರ ಮಾಡಬಾರ್ದು ಅಂತ ಪ್ರೊಟೆಸ್ಟ್ ಮಾಡಿದ್ ನಾನೇ ಅದಕ್ಕೆ ಕುಮ್ಮ ಕೊಡ್ತೀನಾ? ಅಲ್ಲಕ್ಕೆ ಮೊನ್ನೆ ನಂಜಪ್ಪ ಅನ್ನೋ ಅವನಿಗೂ ದುಡ್ಡು ಕೊಟ್ರಲ್ಲ, ಅವ್ನು ನಿಮ್ ಹೆಸರು ಹೇಳ್ಕೊಂಡು ನಿಮ್ ಫೋಟೋ ಹಾಕೊಂಡು ಸಾರಾಯಿ ವ್ಯಾಪಾರ ಮಾಡ್ತಿದ್ದಾನೆ. ಹೂನಪ್ಪ, ಅವ್ನ್ ಸಾರಾಯಿ ವ್ಯಾಪಾರ ಮಾಡ್ತಿದ್ರೆ ಅರ್ಧ ಕಿಲೋಮೀಟರ್ ವರೆಗೂ ಸಾರಾಯಿ ವಾಸನೆ ಮೂಗಿಗೆ ಬಡಿತಾ ಇತ್ತು. ಓ ಮೈ ಗಾಡ್, ಒಳ್ಳೆ ವ್ಯಾಪಾರ ಮಾಡ್ತೀನಿ ಅಂತ ದುಡ್ಡಿಸ್ಕೊಂಡು ಹೋದ. ಅವ್ನು ಹೀಗ್ ಮಾಡಿದಾನ? ಅನುಮಾನ ಇದ್ರೆ ಫೋನ್ ಮಾಡಿ ವಿಚಾರಿಸ್ಕೋಬಹುದು. ಜಾಜಿ ಅಮ್ಮೂರು ಈಗ ಫೋನ್ ಏನಾದ್ರು ಎತ್ತು ಬಿಟ್ರೆ ಕಾಸು ಕೇಳ್ತಾರಲ್ಲ, ಎಂತದು? ಹಲೋ ಹಲೋ, ಕ್ಯಾನ್ಸಲ್ ಮಾಡ್ಕೊಂಬಿಟ್ಟೆ. ನನ್ಗೇನು ಕೇಳಿಸ್ತಿಲ್ಲ. ಏನಂದ್ರಿ? ಏನಾಯ್ತಮ್ಮ? ಫೋನ್ ಕಟ್ ಮಾಡ್ತಾ ಇದ್ದಾನೆ. ಪಬ್ಲಿಕ್ ಅಲ್ಲಿ ಮಾನ ಮರ್ಯಾದನೆ ಕಟ್ ಮಾಡೋನು ಫೋನ್ ಕಟ್ ಮಾಡಿ
ಬರ್ದೇ ಇರ್ತಾನ. ರಾಜೇಶ್ವರಿ ಅವರೇ, ನೀವು ಕೊಟ್ಟಿರೋ ಐಡಿಯಾ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ. ಏನು ನಂಜಪ್ಪನ್ ಬಿಸ್ನೆಸ್ ಜೋರಾ? ಯಾಕೆ ಹೇಳ್ತೀರಾ? ಜಾಜಿ ಅವ್ರ ಫೋಟೋ ಹಾಕೊಂಡು ರಸ್ತೆನಲ್ಲಿ ಕಲರ್ ಜ್ಯೂಸ್ ನೆಪದಲ್ಲಿ ಸಾರಾಯಿನ ಮಾರಾಟ ಮಾಡ್ತಾ ಇದ್ದಾನೆ. ಬಿಸ್ನೆಸ್ ನೋಡ್ತಾ ಇರಿ, ಇದು ಯಾವ ದಿಕ್ಕಿಗೆ ತಿರುಗುತ್ತೆ ಅಂತ. ಆ ನಂಜಪ್ಪ ಏನಾದ್ರು ಸಿಗಾಕೊಂಡ್ಬಿಟ್ರೆ ಅಯ್ಯೋ ಅಷ್ಟಲ್ಲಿ ಬೇಜಾನ್ ದುಡ್ಡು ಮಾಡಿರ್ತಾನೆ. ನಮಸ್ಕಾರ ಕಣ್ರವ. ದುಡ್ಡು ಎಸೋ ಬರದಲ್ಲಿ ಮರ್ತ್ಬಿಟ್ಟಿದ್ದೆ. ಕಾಣಿಸ್ತಾ ಇದೆ. ಏನು ವ್ಯಾಪಾರ ಜೋರ? ಸಿಕ್ಕಾಪಟ್ಟೆ ಕಣ್ರವ. ಬೇಡ ಅಂದ್ರು ಆಳ ದುಡ್ಡು ಬಂದ್ ಜೇಬ್ಗೆ ಬೀಳ್ತಾರೆ. ಫೋಟೋ ಜಾಜಿ ಅವ್ರ ಫೋಟೋನೇ ಹಾಕೊಂಡು ಓಡಾಡ್ತೀವಿ. ಸಿಕ್ಕಾಪಟ್ಟೆ ರೆಸ್ಪಾನ್ಸು. ಅಲ್ಲ ಕಣ್ರವ, ನೀವು 50,000 ರೂಪಾಯಿ ಕೊಟ್ಟಿದ್ದೀರಾ, ಅದನ್ನ ವಾಪಸ್ ಕೊಡ್ಬೇಡ ಅಂತ ಬೇರೆ ಹೇಳಿದ್ದೀರಾ. ನಿಮ್ದೊಂದು ಸಣ್ಣ ಫೋಟೋ ಕೊಟ್ಬಿಡಿ, ದೊಡ್ಡದ್ ಮಾಡ್ಸಾಕೊಂಡ್ಬಿಡ್ತೀನಿ. ಅಯ್ಯೋ, ನನಗೆ ಈ ಪಬ್ಲಿಸಿಟಿ ಎಲ್ಲ ಇಷ್ಟ ಆಗೋದೇ ಇಲ್ಲ. ನಾನು ಯಾವಾಗ್ಲೂ ತೆರೆ ಮರೆಯಲ್ಲಿರೋಕೆ ಇಷ್ಟಪಡ್ತೀನಿ. ನಿಮ್ ಮನ್ಸು ಓದು ಅವ್ರಿಗೆ. ವ್ಯಾಪಾರ ಹೇಗಿದೆ? ಸಿಕ್ಕಾಪಟ್ಟೆ ಚೆನ್ನಾಗತ್ತೆ ಕಣವ್ವ. ಬಂದವರೇ ಕುಡ್ಕೊಂಡು ಹೋಯ್ತಾವ್ರೆ. ನನ್ ಕಲರ್ ಜ್ಯೂಸ್ ಮುಂದೆ ಯಾವ ಹೋಟ್ಲು ಕಾಫಿ ಟೀನು ಚೆನ್ನಾಗಿಲ್ಲ ಅಂತಾರೆ. ಇದನ್ ಕೇಳಿ ತಲೆ ಕೆಟ್ಟು ಬಟ್ಟ ನಾನ್ ತವನೇ ಕುಡ್ಕೊಂಡು ಹೋಯ್ತಾನೆ. ಜಾಜಿ ಅವ್ರಿಗೆ ವಿಷಯ ಗೊತ್ತಾ? ಒಂದೆರಡು ಕಿತ ಫೋನ್ ಮಾಡಿದ್ರು ಕಣವ್ವ. ಎಲ್ಲಿ 2 ಲಕ್ಷ ರೂಪಾಯಿ ಕೇಳ್ಬಿಡ್ತಾರೋ ಅಂತ ಫೋನ್ ಎತ್ತಲಿಲ್ಲ. ಒಳ್ಳೆ ಕೆಲಸ ಮಾಡಿದೆ. ಚೆನ್ನಾಗಿ ದುಡ್ಡು ಸಂಪಾದಿಸ್ಬಿಟ್ಟು 2 ಲಕ್ಷ ಅವಳ ಮುಖದ ಮೇಲೆ ಎಸದ್ಬಿಟ್ಟು ಹೇಳ್ತೀನಿ. ಅಲ್ಲ ಕಣವ್ವ, ನೀವು ಕೊಟ್ಟಿರೋ 50,000 ರೂಪಾಯಿಲೆ ನಾನು 1 ಲಕ್ಷ ರೂಪಾಯಿ ದುಡ್ದೀನಿ. ಇನ್ನು 2 ಲಕ್ಷ ರೂಪಾಯಿಲಿ ನಾನು ಎಷ್ಟು ದುಡಿಬೋದು ನೀವೇ ಹೇಳಿ? ಅದೆಲ್ಲ ಹೇಳಿ ನಂಜಪ್ಪ. ನಮ್ ರಾಜೇಶ್ವರಿ ಅವರು ಚುನಾವಣೆಗೆ ನಿಂತು ಕಾರ್ಪೊರೇಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ನೀನ್ ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಗೆಲ್ಸ್ ಅನ್ಬಿಡಿ 2003 ಓಟೆ ಹಾಕ್ಸ್ಬಿಡ್ತೀನಿ. ಇನ್ನೆರಡು ಎಲ್ಲಿಂದ ಬಂತು? ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳು ಬೇಡ ಅಂದ್ರು ಕ್ಯಾಮೆ ಇಲ್ಲದೆ ಹೇಳ್ತಾನೆ ಬಿದ್ದವ್ರೆ. ಆ ಮಕ್ಳು ಒಟ್ಟು ನಿಮ್ಗೆ ಹಾಕ್ಸ್ಬಿಡ್ತೀನಿ. ಇನ್ನೊಂದು ಕಲರ್ ಜ್ಯೂಸ್ ಕೊಡು. 50 ರೂಪಾಯಿ. ಏನು ಕಲರ್ ಜ್ಯೂಸ್ ಬಂದ್ರೆ ಸಕ್ಕತ್ತಾಗಿ. ಇಂಥ ವ್ಯಾಪಾರಕ್ಕೆ ಬಂಡವಾಳ ಹಾಕಿದಾರಲ್ಲ, ಈ ಅಮ್ಮನಿಗೆ 2 ಕೈ ಅಲ್ಲ 4 ಕೈ ಎತ್ತಿ ನಮಸ್ಕಾರ. ಕಷ್ಟ ಅಂತ ಹೋದವ್ರಿಗೆ ಕರೆದು ಸಹಾಯ ಮಾಡ್ತಾಳೆ ಪುಣಾತ್ಕೀತಿ. ಇಂಥವ್ರು ಎಲ್ಲ ಇರ್ಲಿ ಚೆನ್ನಾಗಿರ್ತಾರೆ. ಇರ್ತಾರೆ. ಅಂದಾಗೆ ಈ ಅಮ್ಮ ಯಾರಿಗೂ ಗೊತ್ತಿಲ್ಲ ರಾತ್ರಿ ಮನೇಲೆ ಕುಡಿತಾರ? ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಕುಡಿತಾರ ಗುರು. ಅದಂಗ ಅಂತ ಯಾಕೆಂದ್ರೆ ಇಲ್ದಿರ ಬಂಡವಾಳ ಯಾಕಪ್ಪ ಹಾಕ್ತಾರ? ಯಾರೇ ನೀನು? ಏನ್ ನಿನ್ನ ಹೆಸರು? ನನ್ನ ಹೆಸರು ನಂಜಪ್ಪ ಅಂತ. ಅದನ್ನ ಕಟ್ಕೊಂಡು ನಿನ್ಗೇನಮ್ಮ ಆಗ್ಬೇಕು? ಜ್ಯೂಸ್ ಕುಡಿ ಮಜಾ ಮಾಡು. ಹೌದಮ್ಮ, ಈಗಿನ ಕಾಲದಲ್ಲಿ ಹೆಂಗಸರೆಲ್ಲ ಕುಡಿತಾರೆ. ನೀನು ಒಂದು ಪ್ಯಾಕೆಟ್ ತಗ ಮಜಾ ಮಾಡ. ಸಾಕ್ ಸುಮ್ನೆ ರೇ. ನಮ್ ಜಾಜಿ ಮೇಡಮ್ ಅವ್ರ ಫೋಟೋ ಯಾಕೆ ಹಾಕೊಂಡಿದ್ಯಾ? ಮನೆಯಲ್ಲಿ ದೇವ್ರ ಫೋಟೋ ಯಾಕಮ್ಮ ಹಾಕಿದ್ಯಾ? ಯಾಕಂದ್ರೆ ಅವ್ರ ದೇವ್ರು. ಈ ಅಮ್ಮನು ನನ್ನ ಪಾಲಕ್ ದೇವ್ರಿದ್ದಂಗೆ ಬಂಡವಾಳ ಹಾಕಿ ವ್ಯಾಪಾರ ಮಾಡಿಸ್ತಾವಳೆ. ಅವ್ಳ ಫೋಟೋ ಹಾಕೊಳ್ತಾ ಇನ್ನ ನಿನ್ ಫೋಟೋ ಹಾಕೊಳಕಾಯ್ತದ? ಹೋಗಮ್ಮ. ನಾನು ದಿನ ಇಲ್ಲೇ ಬಂದು ಇವನ ಹತ್ರನೇ ಕುಡಿಯೋದು. ಇಂಥ ವ್ಯಾಪಾರಕ್ಕೆ ಬಂಡವಾಳ ಹಾಕಿದಾರಲ್ಲ, ಇವ್ರು ಎಲ್ಲ ಇರ್ಲಿ ತಣ್ಣಾಗಿರ್ತಾರೆ. ಇಂಥವ್ರು ನಮಗೆ ಲೀಡರ್ ಆಗ್ಬೇಕು. ಅವಾಗ ನಮ್ಮ ದೇಶ ಮುಂದಕ್ಕೂ ಬರುತ್ತೆ. ತಗೊಳ್ಳಿ, ಒಂದು ಪ್ಯಾಕೆಟ್ ತಗೊಳ್ಳಿ, ಇಬ್ರು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಇದ್ರ ಟೇಸ್ಟ್ ಗೊತ್ತಿಲ್ಲ, ಋಣ ಇಲ್ಲ. ನಿನಗೊಂದೆರಡು ತೊಟ್ಟು ಬಿಡ್ಲಾ? ರಸ್ತೆಲಿ ತಲೆ ಎತ್ಕೊಂಡು ತಿರುಗಾಡಕ್ ಆಗ್ತಾ ಇಲ್ಲ. ಏನಾಯ್ತತೆ? ದೇವಸ್ಥಾನಕ್ಕೆ ಅಂತ ಹೋಗಿದ್ದೆ. ಅಲ್ಲಿರೋ ಜನೆಲ್ಲ, ಅಮ್ಮ ನೀವೇನೋ ದೇವ ದರ್ಶನ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಬಂದಿದ್ದೀರಿ, ಆದ್ರೆ ನಿಮ್ಮ ಸೊಸೆ ಎಲ್ಲರಿಗೂ ಸಾಲ ಕುಡಿಸಿ ಯಮನ್ ದರ್ಶನ ಮಾಡಿಸ್ತಾ ಇದ್ದಾಳಲ್ಲ, ಇದು ಸರಿನಾ ಅಂತ ಕೇಳ್ತಿದ್ದಾರೆ. ಅತ್ತೆ, ನೀವು ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ಅದೆಲ್ಲ ಶುದ್ಧ ಸುಳ್ಳು. ಅಲ್ಲಿ ಅವನು ನಿಮ್ ಫೋಟೋ ಹಾಕೊಂಡು ಸಾರಾಯಿ ಮಾಡ್ತಾ ಇದ್ದೇನ್ರಿ. ಈಗಲಾದ್ರೂ ನಂಬಿಕೆ ಬಂತ? ಈಡಿಯಟ್ಗೆ ಈಗಲೇ ಫೋನ್ ಮಾಡ್ತೀನಿ. ಏನಾಯ್ತಮ್ಮ? ಫೋನೇ ರಿಸೀವ್ ಮಾಡ್ತಿಲ್ಲ. ಬಿಟ್ಲಾ, ಆ ನಂಜಪ್ಪಗೆ ಸರಿಯಾಗಿ ಲೆಸನ್ ಟೀಚ್ ಮಾಡ್ಬೇಕು. ಎಲ್ಲಾದ್ರೂ ಒದ್ದಿ ಹೇಳ್ಕೊಂಬಾರ. ಸುಮ್ನೆ ಹೇಳ್ಕೊಂಬರಕ್ಕಾಗತ್ತಾ? ನಿನ್ನಾಗಿದ್ದೆ ನನಗೆ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಗೋ. ಬರ್ರೆ ಕಲರ್ ಜ್ಯೂಸ್ ಮಸ್ತ್ ಮಜಾ ಮಂಜಪ್ಪ. ಯಾರೋ ನೀನು? ಮರ್ತ್ಬಿಟ್ಯಾ? ನಮ್ಮ ಮನೆಗೆ ಬಂದಿದ್ದು ಜಾಜಿ ಅದ್ಗೆ ಹತ್ರ 2 ಲಕ್ಷ ರೂಪಾಯಿ ಕೊಡಿ ನಾನು ಬಿಸ್ನೆಸ್ ಮಾಡ್ಬೇಕು ಅಂತ ಕೇಳಿದ್ದು ಎಲ್ಲ ಮರ್ತ್ಬಿಟ್ಯಾ? ಓ, ಕುಳ್ಳಪ್ಪನ್ ಮನೆಯವರು. ಆ ನಿಯತ್ಗೆನೆ ಆ ಯಮನ್ ಫೋಟೋ ಹಾಕೊಂಡು ವ್ಯಾಪಾರ ಮಾಡ್ತಾವನಿ. ನೀನು ಕಲ್ಲರ್ ಜ್ಯೂಸು ನೆಪದಲ್ಲಿ ಬೇರೆ ಏನೋ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟೆ. ಯಾವ ನನ್ನ ಮಗ ಹೇಳಿದ ಕರ್ಗಂಬ, ಅವನಿಗೆ ಕೊಡ್ತೀನಿ, ಅವನೇ ಹೇಳ್ತಾನೆ ಏನ್ ಜ್ಯೂಸು ಅಂತ. ನಂಜಪ್ಪಣ್ಣ, ನನ್ನ ಲೆಕ್ಕದಲ್ಲಿ ಇವನಿಗೊಂದು ಕೊಡ. ಕಾಸು ಕಾಸು ಕೊಡು.
ಒಂಥರ ವಾಸನೆ. ಅದು ನಾವು ಮೂಗತ್ರ ತಗೊಂಡ್ಬಂದ್ರೆ ನನಗ್ ವಾಸನೆ, ಹೊಟ್ಟೆ ಹಿಡಿದ್ರೆ ಬೇರೆಯವ್ರಿಗೆ ವಾಸನೆ. ಚೆನ್ನಾಗಿದೆ. ಇದು ಪೂರ ಕೂಡ ಇನ್ನೂ ಚೆನ್ನಾಗಿರುತ್ತೆ. ನನ್ನ ಜೀವಮಾನದಲ್ಲಿ ನಮ್ಮ ತಾಯಿ ಮೇಲೆ ಹಣ ಮೇಲೆ ಹೇಳ್ತೀನಿ, ಇಂಥ ಒಂದು ಜ್ಯೂಸ್ ಇದೆ ಅಂತ ಗೊತ್ತಿರಲಿಲ್ಲ. ನನ್ನ ದುಃಖದ ಮೇಲೆ ಯಾರ ಹತ್ರ ಹೇಳ್ಕೊಳ್ಳಿ? ಮಗ ಬದುಕಿದ ಅಂತೇನೆ ನನ್ನ ಹತ್ರ ಹೇಳು. ಗಾಡಿ ಮುಂದೆ ಹಿಂಗೇನಾರ ಗಲಾಟೆ ಮಾಡಿದ್ರೆ ಈ ಅಮ್ಮನ ಮರ್ಯಾದೆ ಹಾಳಾಯ್ತದೆ. ಹೋಗ್ಲಾತಾಗೆ ಇನ್ನು ಈ ಊರಲ್ಲಿ ತುಂಬಾ ಮರ ಬಿಡಿಸಿದಾರ, ಅದ್ರ ಕೆಳಗಡೆ ಕೂತ್ಕೊಂಡ್ ಮಾತಾಡ್ತೀವಿ. ನಂಜಪ್ಪ, ಈ ಕಲರ್ ಜ್ಯೂಸ್ ಮಾರೋದ್ರ ಜೊತೆಗೆ ಸ್ವಲ್ಪ ಉಪ್ಪಿನಕಾಯಿ ಮಾರಿದ್ದಿದ್ರೆ ಅವ್ರ ಅಪ್ಪನ ಗಂಟೆ ನಾನು ಹೋಗ್ತಿದ್ದ. ಉಪ್ಪಿನಕಾಯಿ ಇಲ್ಲ ಅಂದ್ರೆ ಅಷ್ಟೇ ಹೋಯ್ತು. ಕೆಳಗಡೆ ಕುಡಿಸ್ತೀನಿ ನಾನು. ದುಡ್ಡಿದೆ ತಾನೆ? ಹಲೋ, 150 ರೂಪಾಯಿ ಏನು ನನ್ನ ಹತ್ರ? 150 ರೂಪಾಯಿ 2 ಪ್ಯಾಕೆಟ್ ಕೆಕಣ ಬರುತ್ತೆ. ಅಂದ್ರೆ ನಮಸ್ಕಾರಪ್ಪ. ಈ ಫೇಸ್ ಕಟ್ಲೆಲ್ಲೋ ನೋಡ್ದಂಗಿದೆಯಲ್ಲ. ತಮಗೆ ನೆನಪಿಗೆ ಬಂತೆ? ಬಂತು. ನೀವು ಗಂಡುಗಲಿ ವಂಶದ ಕಡ್ಡೆ ದುಡ್ಡು ಪಾಂಡುರಂಗ ಗಂಡುಗಲಿ. ಎಡಗೆ ಎತ್ತಿದ್ರೆ ವೀರ ಕೇಸರಿ, ಬಲಗೆ ಎತ್ತಿದ್ರೆ ವೀರ ಮಲಗಿರಿ. ಗುಡ್ ಮಾರ್ನಿಂಗ್ ಬಾವ. ಸುಮಾರೇ ಜ್ಯೂಸ್ ಕುಡ್ತೀನಿ ನನ್ನ ನೆಪದಲ್ಲಿ ಇನ್ನೇನೋ ಕುಡಿದ್ಬಿಟ್ಟು ನಮ್ಮ ವಂಶದ ಮಾನ ಮರ್ಯಾದೆನೆಲ್ಲ ಬೀದಿನಲ್ಲಿ ಹರಾಜ್ ಆಗ್ತಾ ಇದ್ರಲ್ಲಪ್ಪ. ಮನೆಗೆ ಹೊಡ ಬನ್ನಿ. ಹಲೋ, ಈ ಜ್ಯೂಸ್ ಎಲ್ಲ ಮಾರಿದಕ್ಕೆ ಬಂಡವಾಳ ಹಾಕಿರ್ತೀನಿ ವೈಫ್ ಅಮ್ಮ. ಶಿವನೇ ಆಯ್ತು, ಮನೆ ನನ್ನ ಹತ್ರ ಕೆಲಸ ಮಾಡು ಅಂತ ಪ್ರಾಣ ನೀವು ಕೆಲಸ ಮಾಡಕ್ ಇನ್ನು 50 ವರ್ಷ ಟೈಮ್ ಇದೆ. ಆಯ್ತು ಗಣೇಶಪ್ಪ, ನೀವತ್ತು ಏನೇ ಕಷ್ಟ ಸುಖ ಮಾತಾಡ್ಕೊಳ್ಳೋದಿದ್ರು ನನ್ನ ಮನೆಗೆ ಬಂದು ಮಾತಾಡ್ಕೊಳ್ಳಿ. ಬನ್ನಿಪ್ಪ ಇಬ್ರು ಹೋಗೋಣ. ಈ ಹುಡುಗ ಉಪ್ಪಿನಕಾಯಿ ಬೇಕು ಅಂತ ಭಾರಿ ಆಸೆ ಪಟ್ಬಿಟ್ಟಿದೆ. ಮನೆಗೆ ಬನ್ನಿ, ಉಪ್ಪಿನಕಾಯಿ ಜೊತೆಗೆ ಹಪ್ಪಳ ಸಂಡಿಗೆಯನ್ನು ಕರೆಸ್ಕೊಡ್ತೀನಿ. ಆಯ್ತಾ? ಕುಡಿಯೋದೇ ನನ್ನ ವೀಕ್ನೆಸ್. ಆಕಾಶ ಇಷ್ಟೇ ಯಾಕಿದೆಯೋ? ಭೂಮಿ ಗುಂಡಿ ಇದೆಯೋ? ಯಾರು ನೀನು? ಬುಲ್ಬುಲ್. ಲೇ ದೇವ್ರು ಕೊಟ್ಟ ತಂಗಿ, ಮೊದ್ಲೇ ಆ ಮಂಗ ಕುಡ್ಕೊಂಡು ಕೂತಿದೆ, ಅವ್ನ ನೆತ್ತಿ ಮೇಲೆ ತಟ್ತಾ ಇದೆಯಲ್ಲ, ನಿಗದ್ಕೊಂಡ್ಬಿಟ್ರೆ ಏನ್ ಮಾಡ್ತೀಯ? ನನ್ನ ನಿನಮ್ಮ ಕೇಳ್ತೀಯ? 2 ಲಕ್ಷ ರೂಪಾಯಿ ಕೊಟ್ಟು ಸಾರಾಯ ಮಾರಾಟಕ್ಕೆ ಅಂತ ಬಂಡವಾಳ ಹಾಕಿದಾರಲ್ಲ ಮುಂದಿನ ಮಹಿಳಾ ಮುಖ್ಯಮಂತ್ರಿಗಳು, ಅವ್ರನ್ನ ಕೇಳಿ ನೋಡು. ಮನೆ ಅಡಿಗೆಗೆ ದುಡ್ಡು ಕೊಟ್ಟು ಕುಡಿಯೋ ಕಳಿಸಿದ್ಯಲ್ಲ, ಇದು ಸರಿನಾ? ಅತ್ತೆ, ನನ್ ವಿಟ್ಲಂಗ್ ದುಡ್ಡು ಕೊಟ್ಟಿದ್ದು ಕುಡ್ಕೊಂಡ್ ಬರ್ಲಿ ಅಂತಲ್ಲ, ಆ ನಂಜಪ್ಪನ ಎಳ್ಕೊಂಡ್ ಬರ್ಲಿ ಅಂತ. ಇನ್ನೂ ಕಾಲ ಮಿಂಚಿರ 200 ರೂಪಾಯಿ ಕೊಡಿ, ಆ ನಂಜಪ್ಪನ ಕೂಡಿಸಿ ಕರ್ಕೊಂಡ್ಬರ್ತೀವಿ. ಜಾಜಿಯವ್ರೆ, ನಿಮ್ಗೊಂದು ಕೆಟ್ಟ ಸುದ್ದಿ ತಂದಿದ್ದೀನ್ರಿ. ಕೆಟ್ಟದೆಲ್ಲ ಕೇಳಾಗೋಯ್ತು, ಇನ್ನೇನು ಉಳಿದಿದೆ? ಮಹಿಳಾ ಸಂಘದವರೆಲ್ಲ ನಿಮ್ಗೆ ರಿವರ್ಸ್ ಆಗಿದ್ದಾರೆ. ನನ್ಗೆ ರಿವರ್ಸ್ ಆಗಿದ್ದಾರೆ? ಮತ್ತಿನ್ನೇನ್ ಜಾತಿ ಜಂಬಲ್ದಿನ್ನಿವ್ರೆ, ನಮ್ಮ ಭಾರತ ದೇಶದಲ್ಲಿರುವ ಬಹುತೇಕ ಮಹಿಳಾ ಸಮಾಜಗಳು ಈ ಸರಾಯಿನ ನಿಷೇಧ ಮಾಡ್ಬೇಕು ಅಂತ ಬಡ್ದಾಡ್ತಾ ಇದ್ದಾವೆ. ನೀವು ನೋಡಿದ್ರೆ ಪ್ರಮೋಟ್ ಮಾಡ್ಕೊಂಡು ಕೂತಿದ್ರೆ ಬಿಡದೆ ಇರ್ತಾರ. ಜಾಜಿಗೆ ಧಿಕ್ಕಾರ, ಜಾಜಿಗೆ ಧಿಕ್ಕಾರ, ಕುಣಿತ ನಿಲ್ಬೇಕು, ಕುಣಿತ ನಿಲ್ಬೇಕು, ಜಾಜಿಗೆ ಧಿಕ್ಕಾರ, ಜಾಜಿಗೆ ಧಿಕ್ಕಾರ. ನನ್ನ ರಾಜೇಶ್ವರಿ ಬಂದಿದ್ದಾಳೆ, 1 ನಿಮಿಷ ಮಾತಾಡ್ಸ್ಕೊಂಡ್ ಬರ್ತೀನಿ. ಅವಿ, ಅವಳು ಧಿಕ್ಕಾರ ಆಗ್ತಿರೋದು ನನಗೆ, ನಿಮ್ ವೈಫ್ಗೆ. ನಿಮ್ಗೆ ಅವಮಾನ ಆಗ್ತಾ ಇಲ್ವಾ? ಅಯ್ಯ ಶಿವನೇ, ಅವಮಾನ ಆದ್ರೆ ನಿಮ್ಗೆ ಆಗ್ಬೇಕ್ರಿ, ನನಗೆ ಯಾಕೆ ಆಗ್ಬೇಕು? ಅಭಿ, ಡೋಂಟ್ ರಮೇಶ್. ಏ ರಾಜೇಶ್ವರಿ, ನನ್ ಮೇಲೆ ಯಾಕೆ ಧಿಕ್ಕಾರ ಆಗ್ತಾ ಇದೆಯಾ? ಮತ್ತಿನ್ನೇನು, ಇಡೀ ರಾಜ್ಯನೇ ಹಾಳಾಗೋ ತರ ಸ್ಕೀಮ್ ಹಾಕಿ ಎಲ್ರನ್ನೂ ಕುಡಿಸ್ತಾ ಇದೆಯಲ್ಲ, ನೀನು ಒಬ್ಬ ಸಮಾಜ ಸೇವಕಿನ. ವಿಟ್ಲ ನಂಜಪ್ಪನ ಕರ್ಕೊಂಬರಕ್ ಹೋಗಿದ್ದಾನೆ, ಅವ್ನ್ ಬಂದ ಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ನನ್ಗೂ ಈ ಜಗಳಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿನ್ನೆ ಬಾಯಿಂದ ಸತ್ಯನ ಹೇಗೆ ಹೊರಗೆ ತರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅವಾಗ ಲಾಕ್ ಮಾಡ್ಕೊಳ್ಳಿ ಇಲ್ಲ. ನಿಮ್ಸಿರುತ್ತೆ ಇನ್ನಿಂದಲೇ ಇರಲಿಲ್ಲ. ನೀನು ಹಾಕೊಟ್ಟಿದ್ದ ಬಂಡವಾಳದಿಂದ ನನ್ನ ಸಿಕ್ಕಾಪಟ್ಟೆ ಸಮಾಧಾನ ಬಿಡಿ. ನೋಡಿದ್ರ ಕಲ್ಲರ್ ಜ್ಯೂಸ್ ಅಂದ್ಬಿಟ್ಟು ಏನ್ ಮಾಡ್ತಾ ಇದ್ದೇನೆ ಅಂತ ಗೊತ್ತಾಯ್ತಾ? ನಂಜಪ್ಪ,
ಕೊಟ್ಟಿದ್ ಯಾಕೆ? ಒಳ್ಳೆ ವ್ಯಾಪಾರ ಶುರು ಮಾಡ್ಲಿ ಅಂತ ತಾನೆ? ನಾನು ಒಳ್ಳೆ ವ್ಯಾಪಾರನೇ ಶುರು ಮಾಡ್ಬೇಕು ಅಂತಿದ್ದು. ಆದ್ರೆ ಯಾರೋ ನನ್ನ ಹುಳ ಬಿಟ್ಟು 50,000 ರೂಪಾಯಿ ಕೊಟ್ಟ ಜೊತೆಯವ್ರ ಫೋಟೋ ಹಾಕೊಂಡು ಸರಾಯಿ ಬಿಸ್ನೆಸ್ ಮಾಡು ಅಂದ್ರು ಮಾಡಿದೆ. ಈ ಐಡಿಯಾ ನಿನ್ಗೆ ಯಾರು ಕೊಟ್ಟಿದ್ದು? ಇನ್ಯಾರು ರಾಜೇಶ್ವರಿ ಅವರು.